Praise the Lord. Greetings to you all in the name of our Lord and Savior Jesus Christ. Today's Bible verse, 1 Samuel chapter 17 verse 47. He is victorious in battle. ಮೊದಲನೇ ಸಮುವೇಲನು 17ನೇ ಅಧ್ಯಾಯ 47ನೇ ವಚನ. ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ. ಇಲ್ಲಿ ಫಿಲಿಸ್ಟಿಯರು ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬಂದಿದ್ದಾರೆ. ಅಲ್ಲಿರುವ ಒಬ್ಬ ಎತ್ತರವಾಗಿರ್ತಕ್ಕಂಥ ವ್ಯಕ್ತಿ ಗೊಲಿಯಾತನು ಇಸ್ರಾಯೇಲರ ದೇವರನ್ನು, ಸೇನಾಧೀಶ್ವರನಾದ ಯೆಹೋವನನ್ನ ಪ್ರತಿದಿನ ಹೀಯಾಳಿಸ್ತಾ ಇದ್ದನು. ಅಂತ ಒಂದು ಸಂದರ್ಭದಲ್ಲಿ ಯವನಸ್ಥನಾದ ದಾವೀದನು ಇಸ್ರಾಯೇಲರಲ್ಲಿ ಒಬ್ಬ ದೇವರಿದ್ದಾನೆ, ಆತನ ಕೈಯಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ, ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನು ಎಂಬುದಾಗಿ ಇಲ್ಲಿ ಕೂಡಿ ಬಂದವರಿಗೆಲ್ಲ ಗೊತ್ತಾಗುವುದು ಎಂಬುದಾಗಿ ಹೇಳುತ್ತಾ, ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿದೆ ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾನೆ. ಹಾಗೆಯೇ ಈಟಿ ಕತ್ತಿಗಳಿಲ್ಲದೆ ಕವಣೆಯ ಕಲ್ಲಿನಿಂದ ಹೊಡೆದು ಆ ಗೊಲಿಯಾತನನ್ನ ದಾವೀದನು ನೆಲಕ್ಕುರುಳಿಸಲಿಕ್ಕೆ ದೇವರು ಸಹಾಯ ಮಾಡಿದರು. ಹೌದು, ನಮ್ಮ ಅನುದಿನದ ಜೀವಿತವೇ ಒಂದು ಯುದ್ಧ ರಂಗವಾಗಿದೆ. ನಮ್ಮ ಆಲೋಚನೆಗಳಲ್ಲಿ ಯುದ್ಧ, ದುಷ್ಟ ಜನರೊಂದಿಗೆ ಯುದ್ಧ, ಅಂಧಕಾರದ ಬಲದೊಂದಿಗೆ ಯುದ್ಧ, ಈ ರೀತಿ ಯುದ್ಧಗಳು ನಮ್ಮ ಸುತ್ತಮುತ್ತಲು ಆವರಿಸಿಕೊಂಡಿರುವಾಗಲೂ ನಾವು ಒಂದನ್ನು ಮಾತ್ರ ಮರೆಯಬಾರದು ಪ್ರಿಯರೇ. ಸೇನಾಧೀಶ್ವರನಾದ ಯೆಹೋವನು ಯಾವಾಗಲೂ ನಮ್ಮೊಂದಿಗಿದ್ದಾನೆ. ಆತನು ನಮಗಾಗಿ ಯುದ್ಧ ಮಾಡುತ್ತಾನೆ. ಯಾವಾಗಲೂ ಇಂಥ ಒಂದು ನಂಬಿಕೆಯ ಮಾತುಗಳು ನಮ್ಮ ಬಾಯಿಂದ ಹೊರಡುವಂಥವುಗಳಾಗಿರಬೇಕು. ಯುದ್ಧವು ಕರ್ತನದು, ಜಯವು ನಮ್ಮದು, ಸೋಲು ಸೈತಾನನದು. ಈ ಮಾತನ್ನ ಪದೇ ಪದೇ ನೀವು ಹೇಳ್ತಾ ಇರ್ರಿ. ನಿಮ್ಮ ಜೀವಿತದಲ್ಲಿ ಯಾವತ್ತೂ ಸೋಲು ಬರುವುದೇ ಇಲ್ಲ. ಯಾವೊಂದು ದುಷ್ಟ ಶಕ್ತಿಯು ನಿಮ್ಮ ಮೇಲೆ ಕಾರ್ಯ ಮಾಡಿದರೂ ಕೂಡ, ದುಷ್ಟ ಜನರು ನಿಮ್ಮ ಮೇಲೆ, ನಿಮ್ಮ ವಿರೋಧವಾಗಿ ಯುದ್ಧಕ್ಕೆ ಬಂದರೂ ಕೂಡ ಸೋಲು ನಿಮ್ಮದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗಲೂ ಜಯ ಕೊಡುವ ದೇವರು ನಿಮ್ಮೊಂದಿಗಿದ್ದಾರೆ. ನಿಮಗೆ ಜಯವನ್ನು ಅನುಗ್ರಹಿಸುತ್ತಾರೆ. ಯಾಕೆಂದರೆ ನಿಮ್ಮೊಂದಿಗೆ ಯುದ್ಧ ಮಾಡಲಿಕ್ಕೆ ಬರುವವರು ನಿಮ್ಮೊಂದಿಗೆ ಯುದ್ಧ ಮಾಡುತ್ತಾ ಇಲ್ಲ, ಆದರೆ ಕರ್ತನೊಂದಿಗೆ ಯುದ್ಧ ಮಾಡುತ್ತಾ ಇದ್ದಾರೆ. ಯಾಕಂದರೆ ಕರ್ತನು ತಾನೇ ಹೇಳಿದ್ದಾರೆ ಜಕರ್ಯ 2:8 ನಿಮ್ಮನ್ನು ತಾಕುವವನು ನನ್ನ ಕಣ್ಣುಗುಡ್ಡನ್ನು ತಾಕುವವನಾಗಿದ್ದಾನೆ ಎಂಬುದಾಗಿ. ಆದ್ದರಿಂದ ನೀವು ಭಯಪಡಬೇಡಿರಿ. ದೇವರು ಈಟಿ ಕತ್ತಿಗಳಿಲ್ಲದೆ ನಿಮ್ಮನ್ನು ರಕ್ಷಿಸುತ್ತಾರೆ. ನಮ್ಮ ದೇವರು ಯಾವಾಗಲೂ ನಮ್ಮ ಮುಂದೆ ನಿಂತು ನಮ್ಮನ್ನು ನಡೆಸುತ್ತಾ ಇರ್ತಾರೆ. ಪ್ರತಿದಿನ ನಮ್ಮ ಮುಂದೆ ನಿಂತು ನಡೆಸುವಾತನು ನಮ್ಮ ದೇವರಾಗಿದ್ದಾರೆ. ಆದುದರಿಂದ ನಮ್ಮ ಜೀವನದಲ್ಲಿ ಸೋಲು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆತನು ಯುದ್ಧ ಮಾಡುವ ರೀತಿಯೇ ವಿಶೇಷವಾದದ್ದು. ಇಸ್ರಾಯೇಲರನ್ನು ನಾವು ನೋಡುವಾಗ ಅವರನ್ನು ಹಿಂದಟ್ಟಿ ಫರೋವನ ಸೈನ್ಯ ಬರುತ್ತಾ ಇತ್ತು. ಇಸ್ರಾಯೇಲರು ಮುಂದೆ ನಡೆದು ಆ ಇಭಾಗವಾದ ಕೆಂಪು ಸಮುದ್ರದಲ್ಲಿ ಒಣನೆಲದಲ್ಲಿಯೋ ಎಂಬಂತೆ ಅವರು ನಡೆದುಕೊಂಡು ಹೋದರು. ಶತ್ರುಗಳು ಹಿಂದೆ ಬರ್ತಾ ಇದ್ದರು. ಹಾಗಾದರೆ ಯುದ್ಧ ಮಾಡಿದವರು ಯಾರು? ನಮ್ಮ ಕರ್ತನಲ್ಲವಾ? ಹೌದು, ನಮ್ಮ ಕರ್ತನು ಸಮುದ್ರದ ನೀರಿನ ಮೂಲಕವಾಗಿ ಯುದ್ಧ ಮಾಡಿದರು. ಕೆಂಪು ಸಮುದ್ರದ ನೀರು ಆ ಐಗುಪ್ತರನ್ನು ಮುಚ್ಚಿ ಹಾಕಿತು. ಐಗುಪ್ತರು ಆ ನೀರಿನಲ್ಲಿ ಮುಳುಗಿ ಸತ್ತು ಹೋದರು. ಕರ್ತನು ಯುದ್ಧ ಮಾಡಿದನು, ಆದರೆ ಜಯ ಇಸ್ರಾಯೇಲರಿಗೆ ದೊರಕಿತು. ನನ್ನ ಪ್ರಿಯ ದೇವಮಕ್ಕಳಿಗೆ ವಿರೋಧವಾಗಿ ಏಳುವ ಎಲ್ಲ ಯುದ್ಧಗಳಲ್ಲಿ ಯುದ್ಧ ಕರ್ತನದಾಗಿದೆ, ಜಯ ದೇವರ ಮಕ್ಕಳಾದ ನಮ್ಮದಾಗಿದೆ. ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಕೂಡ ಹೇಳ್ತಾನೆ, ಜಯ ಕೊಡುವ ದೇವರಿಗೆ ಸ್ತೋತ್ರ ಎಂಬುದಾಗಿ. ಪೌಲನ ಜೀವಿತದಲ್ಲಿಯೂ ಕೂಡ ಅನೇಕ ಹೋರಾಟಗಳಿದ್ದವು, ಉಪದ್ರವಗಳಿದ್ದವು, ವ್ಯಾಕುಲಗಳಿದ್ದವು, ಹಸಿವೆ ಇತ್ತು, ಸೆರೆವಾಸ ಇತ್ತು. ಇಂಥ ಮುಂತಾದ ಯುದ್ಧಗಳು ಅವನ ಜೀವಿತದಲ್ಲಿ ಯುದ್ಧ ಮಾಡಿದರೂ ಕೂಡ ಕರ್ತನು ಅವನ ಜೊತೆಗಿದ್ದರಿಂದ ಎಲ್ಲ ವಿಷಯಗಳಲ್ಲಿ ಅವನು ಸಂಪೂರ್ಣವಾಗಿ ಜಯಶಾಲಿಯಾಗುತ್ತಾನೆ. ಆದ್ದರಿಂದ ಇಷ್ಟು ಮಾತ್ರ ನೆನಪಿಟ್ಟುಕೊಳ್ಳಿರಿ, ಸೋಲು ಸೈತಾನನದಾಗಿದೆ. ಮೊಟ್ಟ ಮೊದಲಿಗೆ ಅವನು ಸೋತು ಹೋದ ಶತ್ರು. ಕಲ್ವಾರಿಯಲ್ಲಿ ಯೇಸು ಸ್ವಾಮಿ ಅವನ ತಲೆಯನ್ನು ಜಜ್ಜಿ ಹಾಕಿದ್ದಾನೆ. ಅವನ ಕೈಗಳಿಂದ ದೊರೆತನವನ್ನು, ಪಾತಾಳದ ಬೀಗದ ಕೈಗಳನ್ನು ಕಿತ್ತುಕೊಂಡಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಸೈತಾನನ ವೈರಿಯ ಸಮಸ್ತ ಬಲವನ್ನು ತುಳಿದು ಹಾಕುವುದಕ್ಕೆ ಮಾನವರಾದ ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಆದ್ದರಿಂದ ಅವು ಯಾವುವೂ ಕೂಡ ನಮ್ಮ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಆದ್ದರಿಂದ ಚಿಂತೆ ಮಾಡಬೇಡಿರಿ. ಯುದ್ಧ ಫಲವು ಕರ್ತನ ಕೈಯಲ್ಲಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೆ ನಿನಗೆ ಸ್ತೋತ್ರ ಉಂಟಾಗಲಿ. ಯುದ್ಧ ಫಲವು ನಿನ್ನ ಕೈಯಲ್ಲಿದೆ ದೇವ, ಅದಕ್ಕಾಗಿ ಸ್ತೋತ್ರ. ಈ ವಾಕ್ಯ ಕೇಳಿಸಿಕೊಳ್ತಿರೋ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡು. ಇವರ ಜೀವಿತದಲ್ಲಿ ಅನೇಕ ಥರವಾದ ಯುದ್ಧಗಳು, ಅನೇಕ ಹೋರಾಟಗಳು, ಅನೇಕ ಸಮಸ್ಯೆಗಳು ಪ್ರತಿನಿತ್ಯ ಇವರನ್ನು ಕಾಡುತ್ತಾ ಇರುವಾಗ ಇವರು ಚಿಂತಿತರಾಗಿದ್ದಾರೆ ಸ್ವಾಮಿ. ಇವರನ್ನು ನಿನ್ನ ಪಾದಕ್ಕೆ ಇವತ್ತು ತರುತ್ತೇನೆ ಸ್ವಾಮಿ. ಇವರೆಲ್ಲರನ್ನ ಕನಿಕರಿಸು ದೇವ, ಇವರೆಲ್ಲರನ್ನು ಕಾಪಾಡು ಸ್ವಾಮಿ. ಇವರ ಪರವಾಗಿ ನೀನು ನಿಂತು
ಯುದ್ಧ ಮಾಡು ಕರ್ತನೆ, ಯುದ್ಧವು ಕರ್ತನದು, ಜಯವು ನಮ್ಮದು, ಸೋಲು ಸೈತಾನನದು. ಆದುದರಿಂದ ನಾವು ಇನ್ನು ಮುಂದೆ ಭಯಪಡದೆ ನಿನ್ನ ಮಕ್ಕಳಾಗಿ ನಿನ್ನ ಮೇಲೆಯೇ ಭರವಸೆ ಇಟ್ಟು ಜೀವಿಸಲಿಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.